ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಇದು ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೆಂಪಗೆ ಉಟ್ಕೋಬೇಕು. ನೋಡಿ, ಶೇಂಗಾ ಬೀಜ ಈ ಥರ ಉರಿಬೇಕು. ನಾನು ಕಮ್ಮಿ ಉರಿ ಇಟ್ಕೊಂಡ್ಬಿಟ್ಟು ಒಂದು 15-20 ನಿಮಿಷ ಹುರಿದಿದ್ದೀನಿ. ಎಲ್ಲೂ ಕಪ್ಪಾಗಿಲ್ಲ ನೋಡಿ. ಸಿಪ್ಪೆ ಸಮೇತ ಆದಷ್ಟು ಕದೆ ಬಿಟ್ಕೊಂಡಿದೆ. ಹೀಗಂದರೆ ಸಿಪ್ಪೆ ಎಲ್ಲ ಹೋಗ್ಬಿಡ್ಬೇಕು. ಇನ್ನೊಂದು ನಿಮಿಷ ಹುರಿದ್ಬಿಟ್ಟು ಇದು ತಣ್ಣಗೆ ಮಾಡ್ಕೊಂಡು ಸಿಪ್ಪೆ ಎಲ್ಲ ತಕ್ಕೊಳ್ತೀನಿ ನಾನು. ನೋಡಿ, ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಅದೇ ಬಾಣಲೆಯಲ್ಲೇ. ಇದು ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. ಎಣ್ಣೆ ಏನೂ ಹಾಕ್ಕೊಳ್ಳಲ್ಲ. ಕಲರ್ಗೋಸ್ಕರ ಒಂದು 4-5 ಬ್ಯಾಡಗೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ. ಖಾರ ಉಪ್ಪು ಎಲ್ಲ ನಿಮಗೆ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ, ಒಣಮೆಣ್ಸಿನ್ಕಾಯಿ ಹುರಿದಿದ್ದಾಯಿತು. ಇದ್ರ ಜೊತೆಗೆ 1-2 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಚಟಪಟ ಅಂದ ತಕ್ಷಣ ಇಳಿಸ್ಕೊಂಡ್ಬಿಡೋಣ. ನೋಡಿ, ಅದೇ ಬಾಣಲೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿದು ಇದು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪೌಡ್ರ್ ಆಗುತ್ತೆ ಇದು. ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬಿಸಿಲಿಗೆ ಸಹ ಇಟ್ಕೋಬೋದು. ಫ್ರೈ ಮಾಡಿದ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಉರಿಬೇಕು ಒಂದು ಸ್ವಲ್ಪ. ಇದಾಯಿತು ಹುರಿದಿದ್ದು. 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕು. ನೋಡಿ, ಶೇಂಗಾ ಬೀಜ ಎಲ್ಲ ತಣ್ಣಗಾಗ್ಬಿಟ್ಟು ಚೆನ್ನಾಗಿ ಸಿಪ್ಪೆ ತಗೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು. ಭಾಳ ಕಪ್ ಮಾಡ್ಕೋಬೇಡಿ. ಇದಕ್ಕೆ ನೋಡಿ, ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಹುರ್ಕೊಂಡಿದ್ದೀವಲ್ಲ, ಸ್ವಲ್ಪ ಬೆಲ್ಲ ಸಮೇತ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಉಪ್ಪು ಇದೆಲ್ಲ ಪುಡಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಸಪ್ರೇಟ್ ಪುಡಿ ಮಾಡಬೇಕು. ನೋಡಿ, ಈ ಥರ ಪುಡಿ ಆಗಬೇಕು. ಭಾಳ ದಪ್ಪನ ಇರಬಾರ್ದು, ಭಾಳ ನೈಸಾಗೂ ರುಬ್ಬಾರ್ದು.
ತೆಗೆದಿಟ್ಕೊಳ್ಳೋಣ ಸೈಡಿಗೆ. ಸ್ವಲ್ಪ ರುಬ್ಕೊಂಡು ನೋಡಿ ಹುಣಸೆಹಣ್ಣು ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಈಗ ಜೀರಿಗೆನೂ ಒಣಮೆಣ್ಸಿನ್ಕಾಯಿ ಹಾಕಿ ಮತ್ತೆ ಪುಡಿ ಮಾಡ್ತೀನಿ. ನಾನು ಸ್ವಲ್ಪ ಪೌಡ್ರ್ ಆಗಬೇಕು ಹುಣಸೆಹಣ್ಣು. ಉಪ್ಪು ಸಹ ಇದರಲ್ಲೇ ಹಾಕ್ಕೊತೀನಿ. ದಪ್ಪ ಉಪ್ಪು ತಗೊಂಡಿದ್ದೀನಿ ನಾನು. ನೀವು ಪುಡಿ ಬೇಕಾದರೆ ತಗೊಳ್ಳಿ. ನೋಡಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಉಪ್ಪು ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಈ ಥರ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನೋಡಿ ಶೇಂಗಾ ಬೀಜ ಜೊತೆಗೆ ಇನ್ನೊಂದು ಬ್ಯಾಚಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಫಸ್ಟ್ ಹಾಕ್ಕೊಂಡ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ಅದಕ್ಕೆ ಲಾಸ್ಟ್ಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಪೌಡ್ರ್ ಮಾಡೋಣ ಈಗ. ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಪುಡಿಯಾಗಿದೆ. ಈ ಥರ ಒಂದು ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಲಾಸ್ಟ್ಗೆ ಹಾಕ್ಕೋಬೇಕು. ಈಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಸಪ್ರೇಟ್ ರುಬ್ಕೊಂಡಿದ್ವಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಡಿ. ಒಂದು ಸ್ಪೂನ್ ಸಹಾಯದಿಂದ ಕೈ ಇಡಬೇಡಿ, ಕೆಟ್ಟೋಗ್ಬಿಡುತ್ತಿಲ್ಲ ಅಂದರೆ. ನೋಡಿ ಚಟ್ನಿ ಪುಡಿ ರೆಡಿ ಆಯಿತು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಒಂದ್ಸರಿ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ರೈಸ್ ಜೊತೆ ಚಪಾತಿ ಜೊತೆ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ.